ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಎಲ್ಲ ರೈತರು, ರೈತ ಸಂಘಟನೆಗಳು ಇದೀಗ ಬೀದಿಗಿಳಿತಾ ಇದೆ. ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ರೀತಿ ನಾಲಿಗೆ ಹರಿಬಿಟ್ಟಿರುವಂಥ ಶಿವಾನಂದ ಪಾಟೀಲ್ ಮೊದಲಿಗೆ 5 ಲಕ್ಷಕ್ಕಾಗಿ ಸಾಯ್ತಾರೆ ಅಂತ ಹೇಳಿ ಒಂದು ತುಚ್ಛವಾಗಿ ರೈತರ ಬಗ್ಗೆ ಮಾತಾಡಿದರು. ಅದಾದ ನಂತರ ತನ್ನ ಊರಲ್ಲಿ ಬರಗಾಲ ಇದ್ದರೂ ಕೂಡ ಪಕ್ಕದ ಹೈದರಾಬಾದ್ನಲ್ಲಿ ನೋಟಿನ ಮಳೆಯಲ್ಲಿ ಮಿಂದು ಬಂದರು. ಇದೀಗ ಬರ ಬರಲಿ ಅಂತೇಳಿ ರೈತರು ಕಾಯ್ತಾರೆ. ಯಾಕೆ ಕಾಯ್ತಾರೆ ಅಂತಂದರೆ ಅವರಿಗೆ ಸಾಲ ಮನ್ನಾ ಆಗುತ್ತೆ ಅಂತೇಳಿ ರೈತರನ್ನು ಬಹಳ ತುಚ್ಛವಾಗಿ, ಅಂದರೆ ಇವರಿರೋದೇ ಪುಕ್ಷಟೆ ಸಿಗೋದಕ್ಕೆ, ಪುಕ್ಷಟೆ ಪಡೆಯೋದಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೀಗ ಶಿವಾನಂದ ಪಾಟೀಲ್ ವಿರುದ್ಧ ರೈತ ಸಂಘಟನೆಗಳಿಂದ ಪ್ರೊಟೆಸ್ಟ್ ಜೋರಾಗ್ತಾ ಇದೆ. ಮೂರು ಬಾರಿ ಈ ಥರ ಆದರೂ ಕೂಡ ರಾಜ್ಯದ ಯಾವುದೇ ಸಚಿವರು, ಸರ್ಕಾರದ ಯಾವುದೇ ಸಚಿವರು ಮಾತಾಡ್ತಾ ಇಲ್ಲ. ಪರಮೇಶ್ವರ್ ಮಾತಾಡ್ತಾ ಇಲ್ಲ, DK ಶಿವಕುಮಾರ್ ಮಾತಾಡ್ತಾ ಇಲ್ಲ, ಕೃಷ್ಣ ಬೈರೇಗೌಡರು ಮಾತಾಡ್ತಾ ಇಲ್ಲ, BJP ಕೂಡ ಇದರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಕೃಷ್ಣಾ ನದಿಯಿಂದ ನೀರು ಫ್ರೀ ಸಿಗುತ್ತೆ, ಕರೆಂಟ್ ಫ್ರೀ ಸಿಗುತ್ತೆ, ಆಮೇಲೆ ರೈತರು ಆದಷ್ಟು ಬರಬರಲಿ ಅಂತ ಕಾಯ್ತಾ ಇರ್ತಾರಂತೆ. ಈ ರೀತಿ ಲಂಗು ಲಗಾಮಿಲ್ಲದೆ ಓರ್ವ ಸಚಿವನಾಗಿ ಮಾತನಾಡೋದಕ್ಕೆ ನಿಜವಾಗಲೂ ಇಂಥ ಸಚಿವರನ್ನು ಯಾಕೆ ಕ್ಯಾಬಿನೆಟ್ನಲ್ಲಿ ಇಟ್ಕೋಬೇಕು? ಇದು ದೆಹಲಿ ಮಟ್ಟಕ್ಕೂ ತಲುಪಬೇಕು. ರಾಹುಲ್ ಗಾಂಧಿ ಸಮೇತ ಇದರ ಬಗ್ಗೆ ಯಾಕೆ ಮಾತಾಡಬಾರ್ದು? ಈ ರೀತಿ ರೈತರನ್ನು ಅವಮಾನಿಸುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ತನಕ ಇದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ರೀತಿ ಉಡಾಫೆ ಮಾತುಗಳನ್ನು ಹೇಳ್ತಾ ಹೋಗುವಂಥ ಸಚಿವರು ಯಾಕೆ ಬೇಕು? BJP ಇದನ್ನು ರಾಷ್ಟ್ರ ಮಟ್ಟದಲ್ಲಿ ತಗೋಬೇಕು. ಈ ಸುದ್ದಿಯನ್ನು, ರೈತರಿಗೆ ಮಾಡಿರುವಂಥ ಅವಮಾನವನ್ನು ರಾಷ್ಟ್ರ ಮಟ್ಟದಲ್ಲಿ ತಗೋಬೇಕು. ಇಲ್ಲ ಅಂತಂದರೆ ಇಂಥ ಸಚಿವರುಗಳಿಗೆ ಬುದ್ಧಿ ಬರಲ್ಲ. ಆದರೆ BJP ಪ್ರೊಟೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಅವರಿಗೆ ಯಾವುದಕ್ಕೆ ಪ್ರೊಟೆಸ್ಟ್ ಮಾಡಬೇಕು, ಯಾವುದಕ್ಕೆ ಫೈಟ್ ಮಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ. ಓಕೆ, ಮಂಡ್ಯದಿಂದ ಇದೀಗ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೂರು ಹೇಳಿಕೆಗಳು. ಈ ಹಿಂದೆ 5 ಲಕ್ಷ ಸಿಗತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರೆ, ಈಗ ಫ್ರೀ ಸಿಗತ್ತೆ ಅಂತೇಳಿ ಸಾಲ ಮನ್ನಾ ಆಗುತ್ತೆ, ಆದಷ್ಟು ಬರ. ಹೆಂಗ್ರಿ ಇಂಥವರನ್ನೆಲ್ಲ ಹೆಂಗೆ ಸಚಿವ ಸ್ಥಾನದಲ್ಲಿ ಕೂರಿಸಿರ್ತಾರೆ? ಈಗ ರೈತರ ಪ್ರತಿಭಟನೆ ಅದು ಕೇವಲ ಸಾಂಕೇತಿಕವಾಗಿದೆಯಾ? ಇದು ಮತ್ತು ಜೋರಾಗುವಂಥ ಸಾಧ್ಯತೆ ಇದೆಯಾ? ನನ್ನ ಪ್ರಕಾರ ಇದು ಭಾಳ ಜೋರಾಗಬೇಕು. ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು. ಆಮೇಲೆ ಯಾವೊಬ್ಬ ಸಚಿವರು ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದರೆ ಇವ್ರಿಗೇನು ನೈತಿಕತೆ ಇದೆ? ರೈತರ ಬಗ್ಗೆ, ನಾವು ರೈತರ ಬಗ್ಗೆ ಕಾಳಜಿ, ಏನು ಕಾಳಜಿ ರೈತರ ಬಗ್ಗೆ ಇವ್ರಿಗಿದೆ? ರೈತರನ್ನು ಈ ರೀತಿ ಅವಮಾನಿಸುವಾಗ ಅವರನ್ನು ಕಿತ್ತು ಬಿಸಾಕಕ್ಕಾಗಲ್ವಾ ಸಂಪುಟದಿಂದ? ಏನಾಗ್ತಾ ಇದೆ ಮಂಡ್ಯದಲ್ಲಿ ಆನಂದ್? ಜಯಪ್ರಕಾಶ್ ಶೆಟ್ಟಿ ನಿಜಕ್ಕೂ ಕೂಡ ಶಿವಾನಂದ ಗೌಡ ಪಾಟೀಲ್ ಅವರು ಒಬ್ಬ ಸಚಿವರಾಗಿ ಇಟ್ಕೊಂಡು ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ಈ ರೀತಿ ಮಾತಾಡ್ತಾ ಇರುವಂಥದ್ದು ರೈತರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಪದೇ ಅನ್ನದಾತರನ್ನು ಅವಮಾನಿಸುವಂಥ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದ್ಸರಿ ಹೇಳಿದ್ರು ಅಂದರೆ ಏನೋ ಬಾಯಿ ತಪ್ಪು ಹೇಳಿದ್ರು ಅಂತ ಹೇಳ್ಬೋದು, ಆದರೆ ಪದೇ ಅವರ ದರ್ಪದ ಮಾತುಗಳು ರಿಪೀಟ್ ಆಗ್ತಾ ಇರುವಂಥದ್ದು ಸಾರ್ವಜನಿಕರ ಹಾಗೂ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬರು ಸಚಿವರಾಗಿ ಇಟ್ಕೊಂಡು, ಅದರಲ್ಲೂ ಕೂಡ ಸಕ್ಕರೆ ಸಚಿವರಾಗಿ, ಜವಳಿ ಸಚಿವರಾಗಿ ಹೇಳಿಕೆ ನೀಡುವಂಥದ್ದು ಅವರ ಸ್ಥಾನಕ್ಕೆ ಧಕ್ಕೆ ತರುವಂಥ ಮಾತುಗಳಾಗಿದೆ. ಆದರೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಅವ್ರನ್ನ ವಜಾಗೊಳಿಸುವಂಥದ್ದು ಅಥವಾ ಅವರ ಸಚಿವ ಸ್ಥಾನವನ್ನು ಅಂದರೆ ಬೇರೆಯವರು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಯಾವುದೋ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ರೈತರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತಿನಿಂದ ಪ್ರತಿಭಟನೆ ಆರಂಭ ಆಗಿರುವಂಥದ್ದು. ಇದು ಸಾಂಕೇತಿಕ ಪ್ರತಿಭಟನೆ ಅಂತಲೇ ಹೇಳ್ಬೋದು. ಕೆಲವು ರೈತರು ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಸರ್ಕಾರ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ತಕ್ಷಣವೇ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡುವಂಥದ್ದು ಅಥವಾ ಸಚಿವ ಸ್ಥಾನದಿಂದ ವಜಾಗೊಳಿಸಲಿಲ್ಲ ಅಂದರೆ ಮುಂದೆ ನಾವು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನಾದರೂ ಕೂಡ ಮತ್ತೊಂದು ಕಡೆ ಈಗ ವಿಜಯ್ ಬೆಂಗಳೂರಿನಿಂದ ಮತ್ತು ಮೈಲಾರಿ ಬಳ್ಳಾರಿಯಿಂದ ಬೆಳಗಾವಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ.
ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಜಯ್ಗೆ ನಾನು ಮೊದಲು ಕೇಳಲಿಕ್ಕೆ ಇಷ್ಟಪಡ್ತೇನೆ, ರೈತರನ್ನ ಈ ರೀತಿ ಅವಮಾನ ಮಾಡ್ತಾ ಹೋಗೋದಾ? ನಮ್ಮ ನೀರು ನಮ್ಮ ಹಕ್ಕು, ಈ ಥರ 5 ಲಕ್ಷ ಕೊಟ್ಟರೆ ಸತ್ತೋಗ್ತಾರೆ, ಬರ ಬರಲಿಂದ ಕಾಯ್ತಾ ಇದ್ದಾರೆ. ಅಲ್ರಿ ಶಿವಾನಂದ ಪಾಟೀಲ್ಗೆ ನಿಜವಾಗ್ಲೂ ರೈತ ಏನು ತಿಂತಾರಂತೆ ಹೊಟ್ಟೆಗೆ? ಅವರು ಇದೇ ರೈತರು ಬೆಳೆದದ್ದಲ್ವಾ? ಇವರಿಗೆ ಹೆಂಗಿದೆ ಅಂತಂದರೆ, ಇವರು ಸಕ್ಕರೆ ಕಾರ್ಖಾನೆ ಮಾಲೀಕ ಅಂತ ಈಗಲೂ ಇರೋದು. ಅಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕ ನಾನು ಏನೋ ಬಾರೋ ಹೋಗೋ ಅನ್ನೋ ರೀತಿಯಲ್ಲಿ ಅಂಥವ್ರನ್ನೆಲ್ಲ ಸಚಿವರನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಮಬಾಳು ಸಮಪಾಲು ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ಧ್ವನಿ ಎತ್ತುತ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗಿದೆ ಅಂತಂದರೆ, ಯಾರಾದರೂ ಮುಖ್ಯಮಂತ್ರಿ ಅವರೇ 5 ವರ್ಷ ಮುಂದುವರಿತಾರೆ ಅಂತಂದ್ರೆ ಯಾರು ಮಾತಾಡೋಂಗಿಲ್ಲ ಅಂತ ಹೇಳಕ್ಕೆ ಮಾತ್ರ ಬರುತ್ತೆ. ಇವ್ರಿಗೊಂದು ನೋಟಿಸ್ ಕೊಡೋಕ್ಕಾಗಲ್ಲ. ರೈತ ಸಂಘಟನೆಗಳು, ಈವನ್ BJP ಸಮೇತ ನಾವು ಮೈಕಿಟ್ರೆ ಮಾತಾಡ್ತಾರೆ. ಅವ್ರಿಗೊಂದು ಯಾವುದಕ್ಕೆ ಪ್ರೊಟೆಸ್ಟ್ ಮಾಡಬೇಕು ಯಾವುದು ಗೊತ್ತಿಲ್ಲ. ಅವರನ್ನು ಕೇರೆ ಮಾಡ್ತಾ ಇಲ್ಲ ಕೇಂದ್ರದ ಹೈಕಮಾಂಡ್. ಈ ಹಿಂದೆ ಕೂಡ JDS ಜೊತೆ ಮೈತ್ರಿ ಮಾಡಬೇಕು ಅಂತಂದರೆ ಏನಾಗ್ತಾ ಇದೆ? ಯಾಕೆ ಇದರ ಬಗ್ಗೆ ಯಾರು ಬೇಕಿದ್ರು ಉಡಾಫೆ ಮಾತಾಡ್ಬೋದಾ? ಸಂವೇದನಾಶೀಲತೆ ಇಲ್ವ ಸರ್ಕಾರಕ್ಕೆ? ವಿಜಯ್ ಜಯಪ್ರಕಾಶ್, ಎಕ್ಸಾಕ್ಟ್ಲಿ ನೀವು ಹೇಳಿದಂತ ಮಾತು 100% ಸತ್ಯ. ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕಾಗಿತ್ತು. ಇಷ್ಟೊತ್ತಕ್ಕಾಗ್ಲೇ ಸಚಿವರ ರಾಜೀನಾಮೆ ಪಡಿಬೇಕಾಗಿತ್ತು. ಸಚಿವರೊಬ್ಬರು ಇಡೀ ರಾಜ್ಯದ ರೈತರನ್ನ ಅವಮಾನಿಸಿ ಅದನ್ನ ಸರ್ಕಾರ ಮತ್ತು ಪಕ್ಷ ಅದನ್ನ ಅರಗಿಸಿಕೊಂಡು ಅದರ ಸಮರ್ಥನೆಗೆ ಇಳಿಯುತ್ತೆ ಅನ್ನೋದಾದ್ರೆ ಅಂದ್ರೆ ಇದು ನಿಜಕ್ಕೂ ಕೂಡ ದುರಂತ. ಸರಿ, ಹಿಂದೆ ಒಂದು ಘಟನೆ ಆಗಿತ್ತು ಜಯಪ್ರಕಾಶ್, ಅದು ನಿಮಗೂ ಗೊತ್ತಿರ್ಬೋದು, ರಾಜ್ಯದ ಜನ ಕೂಡ ಗೊತ್ತಿರುವಂತದ್ದು. ಹಿಂದೆ SM ಕೃಷ್ಣ ಸರ್ಕಾರದಲ್ಲಿ ಇದೇಂತ ಒಬ್ಬ ಸಚಿವರು ಒಂದು ರೀತಿಯಲ್ಲಿ ಅವಹೇಳನಕಾರಕ್ಕೆ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಕೂಡಲೇ ಕೂಡ ಅವರ ಸಚಿವ ಸ್ಥಾನದಿಂದ SM ಕೃಷ್ಣ ಅವರು ಕೂಡ ಅವರನ್ನ ಏನೋ ಒಂದು ವರ್ಗಾಕಿದ್ರು. ಈಗ 1 ಬಾರಿ 2 ಬಾರಿ ಅದೇ ಏನು ಅಚಾನಕ್ಕಾಗಿ ಬಂದಿದೆ ಅನ್ನೋ ಹೇಳಕ್ಕೂ ಕೂಡ ಮಾತು ಸರಿ ಇಲ್ಲ. ಯಾಕಂದ್ರೆ ರೈತರನ್ನ ಅಷ್ಟು ಬಾರಿ 3 ಬಾರಿ ಅವಮಾನಕ್ಕೆ ರೀತಿಯಲ್ಲಿ ಕೂಡ ಮಾತಾಡುವಂಥದ್ದು. ಈ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಅಂದ್ರೆ ಇದನ್ನ ಜೋರಾಗಿ ಧ್ವನಿ ಎತ್ತಬೇಕಾಯಿತು ಅಂತ ಪ್ರತಿಪಕ್ಷನೂ ಕೂಡ ಇದರಲ್ಲಿ ವಿಫಲ ಆಗಿರುವಂಥದ್ದು. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ BJP ಪ್ರತಿಪಕ್ಷವಾಗಿ JDS ಪ್ರತಿಪಕ್ಷವಾಗಿ ಇದರ ವಿರುದ್ಧ ಸರಿಯಾಗಿ ಸಮರ್ಪಕವಾಗಿ ಧ್ವನಿ ಎತ್ತಾ ಇಲ್ಲ, ಜೋರಾಗಿ ಧ್ವನಿ ಎತ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ದುರಂತ. ಇದು ಒಂದು ಭಾಗ. ಎರಡನೇ ಭಾಗ ಜಯಪ್ರಕಾಶ್, ಸರ್ಕಾರ ಇದನ್ನು ಸೂಕ್ಷ್ಮತೆ ಇರಬೇಕಾಗುತ್ತೆ, ಒಂದು ಪ್ರಜ್ಞೆ ಇರಬೇಕಾಗುತ್ತೆ. ಇಂಥ ಸಚಿವರು ಹೇಳಿಕೆ ಕೊಟ್ಟ ಕೂಡಲೂ ಕೂಡ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಅಥವಾ KPCC ಅಧ್ಯಕ್ಷ DK ಶಿವಕುಮಾರ್ ಆಗಲಿ ಅಥವಾ ಹೈಕಮಾಂಡ್ ಆಗಲಿ ಇಲ್ಲಿಯವರೆಗೆ ಸಂಬಂಧಪಟ್ಟಂತ ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ, ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಅಟ್ಲೀಸ್ಟ್ ಸಚಿವರ ಬಾಯಲ್ಲಿ ಕೂಡ ಕ್ಷಮೆಯನ್ನ ಕೇಳಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎತ್ತ ಸಾಕ್ತಾ ಇದೆ ಅನ್ನುವಂಥದ್ದು ಈಗ ಕೂಡಲೇ ಆಗ್ರಹ ವ್ಯಕ್ತ ಆಗ್ತಾ ಇರುವಂಥದ್ದು. ಸಚಿವರ ಬಾಯಲ್ಲಿ ಕ್ಷಮೆ ಕೇಳಿಸ್ಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡಿಸ್ಬೇಕು ಅಂತ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಯಾಕಂದ್ರೆ ಅವರು ರೈತ ಪರ ಹೋರಾಟದಿಂದ ಬಂದಂಥ ಮುಖ್ಯಮಂತ್ರಿ, ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಎಲ್ಲೆಡೆ ಕಡೆ ಆಗ್ರಹ ವ್ಯಕ್ತ ಆಗ್ತಾ ಇರುವಂಥದ್ದು. ಇದು ಜಯಪ್ರಕಾಶ್, ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ, ಕೇವಲ ರೈತರೇ ಅಂತಲ್ಲ ಜನರ ಆಕ್ರೋಶ ಕೂಡ ತಿರುಗಿ ಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಏನು ಶಿವಾನಂದ ಪಾಟೀಲ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿರುವಂಥ ರೈತರು ಇಲ್ಲೇವರೆಗೂ ಕೂಡ ಒಂದು ಲೈನ್ ಕ್ಷಮೆಯನ್ನು ಕೂಡ ಕೇಳಿಲ್ಲ. ಅಂದ್ರೆ ಸರ್ಕಾರ ಆಗಲಿ ಅಥವಾ ಸಚಿವರಾಗಲಿ ನಾನು ಏನು ಮಾತಾಡೋದು ಕೂಡ ದಕ್ಸ್ಕೊಳ್ತೀನಿ ಅನ್ನೋ ಒಂದು ಮನೋಭಾವಕ್ಕೆ ಬಂದಿರುವಂಥದ್ದು. ಇದು ನಿಜಕ್ಕೂ ಕೂಡ ಇದು ದುರಂತ ವಿಚಾರ ಅಂತಲೇ ಹೇಳ್ಬೋದು ಜಯಪ್ರಕಾಶ್. ಓಕೆ, ಮತ್ತೊಂದು ಕಡೆ ಮೈಲಾರಿ ಬೆಳಗಾವಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಒಂದು ಕಡೆ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಮೈಲಾರಿ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ರೈತರ ಬಗ್ಗೆ ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕೂಡ ಬೆಳಗಾವಿಯಲ್ಲಿ ರೈತ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮತ್ತು ಏನು ಬೆಳಗಾವಿಯಲ್ಲಿ ಇರುವಂತಹ ಸಕ್ಕರೆ ಸಚಿವ ಕಚೇರಿಗೆ ಬೀಗ ಹಾಕಿ ಏನು ಪ್ರತಿಭಟನೆ ಮಾಡಲು ಮುಂದಾಯಿತು. ಏಕಾಏಕಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ವಹಿಸಲಾಯಿತು. ಈ ವೇಳೆನು ರೈತರು ಮತ್ತು ಪೊಲೀಸರ ನಡುವೆ ಕೂಡ ಅಲ್ಲಿ ತೀವ್ರ ವಾಗ್ವಾದ ಕೂಡ ಏರ್ಪಟ್ಟಿತ್ತು. ಈ ವೇಳೆನು ಏನು ಸಕ್ಕರೆ ಸಚಿವ ಏನು ಶಿವಾನಂದ ಪಾಟೀಲ್ ಇದ್ದಾರೆ, ಅವರು ರೈತ ಕುಲಕ್ಕೆ ಅವಮಾನವನ್ನ ಮಾಡಿದ್ದಾರೆ, ರೈತಾಪಿ ವರ್ಗಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶಿವಾನಂದ ಪಾಟೀಲ್ ಇದು ಒಂದೇ ಸಲ ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡ್ತಿದ್ದಾರೆ. ಆದ್ರೆ ಈವರೆಗೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ಆಗ್ತಿಲ್ಲ ಅನ್ನೋ ಒಂದು ಆಕ್ರೋಶದ ನುಡಿಗಳನ್ನ ಕೂಡ ರೈತರು ವ್ಯಕ್ತಪಡಿಸಿದ್ರು. ಈ ವೇಳೆ ಏಕಾಏಕಿ ಏನು ಸಕ್ಕರೆ ಸಚಿವರ ಕಚೇರಿಗೆ ಬೀಗ ಹಾಕಲು ಮುಂದಾಗ್ತಾರೆ. ಈ ವೇಳೆನು ಪೊಲೀಸರು ಅವರನ್ನ ತಡೆಯಲು ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ, ನೂಕಾದ, ತಳ್ಳಾಟ ಕೂಡ ನಡೆಯುತ್ತೆ. ಈ ವೇಳೆ
ಪೊಲೀಸರ ಮೇಲೆ ಭಂಡಾರವನ್ನ ತೂರಿ ಅಲ್ಲಿರುವಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಅಥಣಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ರೈತರು ಬರೋದನ್ನೇ ಕಾಯ್ತಿದ್ದಾರೆ ಅನ್ನೋ ಒಂದು ಅಮಾನವೀಯವಾದಂತ ರೀತಿಯಲ್ಲಿ ರೈತರ ಬಗ್ಗೆ ಹೇಳಿಕೆಯನ್ನ ಶಿವಾನಂದ್ ಪಾಟೀಲ್ ಅವರು ನೀಡಿದ್ರು. ಇದಷ್ಟೇ ಅಲ್ಲ, ಹಾವೇರಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಅಲ್ಲಿ ಕೂಡ ಮಾಧ್ಯಮಗಳಿಗೆ ಶಿವಾನಂದ್ ಪಾಟೀಲ್ ಅವರು ರೈತರ ಬಗ್ಗೆ ಅವಮಾನಕಾರಿಯಾದಂತ ಹೇಳಿಕೆಯನ್ನ ನೀಡಿದ್ರು. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯದಲ್ಲಿ ಕೂಡ ಈಗಾಗಲೇ ಮಳೆ ಕೊರತೆಯಿಂದ ಸಾಕಷ್ಟು ಬರಗಾಲ ಪರಿಸ್ಥಿತಿಯನ್ನ ರೈತರು ಎದುರಿಸ್ತಿದ್ದಾರೆ. ಆದ್ರೂ ಕೂಡ ರೈತರ ಬಗ್ಗೆ ಈ ರೀತಿಯಾದಂತ ಅವಮಾನವನ್ನ ಸಕ್ಕರೆ ಸಚಿವರು ಮಾಡ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏಕಾಏಕಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಸುಮಾರು 10